ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇದ್ದೀರಿ ನಮ್ಮದು ವಿಶೇಷವಾದಂಥ ಒಂದು ಚಿತ್ರಾನ್ನ, ತುಂಬ ಟೇಸ್ಟ್ ಆದಂಥ ಒಂದು ಚಿತ್ರಾನ್ನ ನೋಡ್ಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಒಂದು ವಿಶೇಷವಾದಂಥ ತುಂಬ ರುಚಿಕರವಾದಂಥ ಒಂದು ಚಿತ್ರಾನ್ನವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೀವು. ಇಲ್ಲಿ ನಾನು ಅನ್ನವನ್ನು ಮಾಡಿ ಇದನ್ನು ಆರಿಸ್ಕೊಂಡ್ಬಿಟ್ಟು ಈ ಥರ ಇದು ಮಾಡ್ಕೊಂಡಿದ್ದೇನೆ. ನೋಡ್ಬೋದು, ಬಿಡಿ ಬಿಡಿಯಾಗಿ ನಾನು ಬಿಡಿಸ್ಕೊಂಡಿದ್ದೇನೆ. ನೋಡ್ಬೋದು ಇದು. ಇವಾಗ ಇಲ್ಲಿ ನಮಗೆ ಒಂದು 4 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳು, ಇಲ್ಲಿ ಒಂದು ಅರ್ಧ ಲಿಂಬೆಹೋಳು, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ, ಇಲ್ಲೊಂದು 3 ಮೆಣಸಿನ್ಕಾಯನ್ನು ಈ ಥರ ಹೆಚ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದ್ದಿನಬೇಳೆ, 1 ಚಮಚ ಉದ್ದಿನಬೇಳೆ, ಇದು 2.5 ಸ್ಪೂನು ಕಡಲೆಬೇಳೆ ಇದೆ. ಕಡಲೆಬೇಳೆ ನಮ್ಮ ಮಕ್ಕಳಿಗೆ ಇಷ್ಟ, ಯಾಕಂದರೆ ನಾವು ಇದು ಚಿತ್ರಾನ್ನ ಮಾಡ್ತೀವಿ ನೋಡ್ರಿ. ನಮ್ಮದು ನಾವು ಚಿತ್ರಾನ್ನ ತಿನ್ನಬೇಕಾದ್ರೆ ಬಾಯಲ್ಲಿ ಗರಿ ಗರಿಯಾಗಿ ನಮಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗದ ಕಾಳು ಅದೇ ಥರನೇ ಸಿಗೋದು. ಹಾಗಾಗಿ ನಮ್ಮ ಮಕ್ಕಳಿಗೆ ಇದು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಮತ್ತು ಶೇಂಗದ ಕಾಳು ಅಂತ ಹಾಕೋತೀವಿ ನಾವು. ಇಲ್ಲಿ ನೋಡ್ಬೋದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನಮಗೆ ಇಷ್ಟೆಲ್ಲ ಬೇಕಾಗಿರುವಂತಹ ಪದಾರ್ಥಗಳು. ನೀವು ನೋಡ್ಬೋದು, ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ಕಾದಾದಮೇಲೆ ನಾನು ಇದಕ್ಕೆ ಆಯಿಲನ್ನು ಹಾಕೋತೀನಿ. ನೋಡ್ಬೋದು ನೀವು, ನಾನೊಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಈಗ ಒಂಚೂರು ಕಾದಾಗಲೇ ನಾವು ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಸಾಸಿವೆ ಜೀರಿಗೆ ಒಂಚೂರು ಸಿಡಿತಾ ಇದ್ದಾಗೇ ನಾವು ಸ್ವಲ್ಪ ಇದನ್ನು ಯಾವಾಗಲೂ ನಾವು ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಇದು ಈ ಥರ ಒಂಚೂರು ಕಲಿಸ್ಬಿಟ್ಟು ನಾವು ಬಿಡಬೇಕ್ರಿ. ನೋಡ್ಬೋದು ನೀವು, ನಮ್ಮದು ಇದು ಸಿಡಿತಾ ಇದೆ, ಕಾದಿದೆ. ನೋಡ್ಬೋದು ನೀವು ರೀ. ಈ ಟೈಮ್ನಲ್ಲೇ ನಾವು ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಣ. ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಇದನ್ನು ಬಾಡಿಸಿ, ಅಂದರೆ ನಮಗೆ ಗರಿ ಗರಿಯಾಗಿನೂ ಸಿಗುತ್ತೆ ಮತ್ತು ಇದ್ರದ್ದು ಒಳ್ಳೆ ಫ್ಲೇವರ್ ಕೂಡ ನಮಗೆ ಸಿಗುತ್ತೆ ನೋಡ್ರಿ. ನೋಡ್ಬೋದು ನೀವು. ಸ್ವಲ್ಪ ನಾವು ಇದೇ ಥರನೇ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಡೋಣ. ಈಗ ನೋಡ್ಬೋದು ನಮ್ಮದು ಈಗ ಸ್ವಲ್ಪ ಹೊತ್ತಾಯಿತು, ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪ ನೀವು ಫ್ಲೇಮು ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಮಾಡಿರಿ, ಯಾಕಂದರೆ ಬೇಳೆಗಳು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಲೈಟು ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಶೇಂಗದ ಕಾಳನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಮ್ಮದು ಸಿಡಿತಾ ಇದೆ. ಸಾಸಿವೆ ಹಾಕಿದೆ ನೋಡಿರಿ, ಅದು ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ನೋಡ್ಬೋದು ನಾವು ಇದನ್ನು ಶೇಂಗದ ಕಾಳನ್ನು ನಮ್ಮದು ತುಂಬ ಫ್ರೈ ಮಾಡೋದಿರಲ್ಲ, ಸ್ವಲ್ಪನೇ ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ. ಆವಾಗಲೇ ನಾವು ಇದನ್ನು ಬೇರೆ ಪದಾರ್ಥವನ್ನು ಹಾಕೊಳ್ಳೋಕ್ಕಿದೆ. ನೋಡ್ಬೋದು ನೀವು, ನಮ್ಮದು ಶೇಂಗಾದನ್ನು ಘಮ ಬರ್ತಾ ಇದೆ. ಇವಾಗ ನೀವು ನೋಡ್ಬೋದು ನಮ್ಮದೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಇದು ಬೇಗ ಆಗುತ್ತೆ ರೀ, ಯಾಕಂದರೆ ನಮ್ಮದು ಮೊದಲನೇ ಇದು ಎಣ್ಣೆ ಎಲ್ಲ ಬಿಸಿ ಆಗಿರ್ತದೆ ನೋಡಿರಿ. ಆಗ ನೋಡ್ಬೋದು ನೀವು, ನಮ್ಮದೆಲ್ಲ ಬಿಸಿ ಆಗಿದೆ. ಇವಾಗ ನಾನು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೇನೆ. ಕರಿಬೇವು ಸೊಪ್ಪು ಹಾಕೋದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು, ನಮ್ಮದೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿರಿ. ಇವಾಗ ನಾನು ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಇದು ತುಂಬ ಸೀದ್ ಹೋಗೋದು ಮಾಡಬಾರ್ದ್ರಿ, ಯಾಕಂತಂದರೆ ಇದು ಕಲರ್ ಶೇಡ್ ಆಗಿರುತ್ತೆ. ನಮ್ಮದು ಕಲರ್ ಚೆನ್ನಾಗಿ ಬರಬೇಕಂತಂದರೆ ನಾವು ಈ ಟೈಮ್ನಲ್ಲೇ ಲಿಂಬೆಹಣ್ಣನ್ನು ಹಿಂಡೋಣ. ಲಿಂಬೆಹಣ್ಣು ಹಿಂಡಿದ ತಕ್ಷಣ ಸ್ವಲ್ಪ ಆಗ್ಬಿಟ್ಟು ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೇವೆ ನೋಡಿರಿ. ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಈ ಥರ ಲಿಂಬೆಹಣ್ಣು ಹಾಕಿ ನಮ್ಮದು ಉಪ್ಪು, ಅರಿಶಿನ ಎಲ್ಲ ಇದಾಗಿದೆ ನೋಡಿರಿ. ಇವಾಗ ನಾನು ಇದನ್ನು ಅನ್ನವನ್ನು ಹಾಕೋತಾ ಇದ್ದೇನೆ. ಇವಾಗ ನಾನು ಇಟ್ಕೊಂಡಿದ್ದು ನೋಡಿರಿ ಅನ್ನ ಎಲ್ಲ. ನೋಡ್ಬೋದು ನೀವು, ನಮ್ದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನಾವು ಮಾಡಿದ ಚಿತ್ರಾನ್ನ. ನೋಡ್ಬೋದು ನೀವು, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ನೋಡ್ಬೋದು. ನಮ್ಮದು
ನೋಡ್ರಿ ನಮ್ಮದು ಚಿತ್ರಾನ್ನ ನಾವು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟಿದ್ದೇನೆ. ಇವಾಗ ನೋಡ್ಬೋದು ನೀವು ನಮ್ಮದು ಚಿತ್ರಾನ್ನ ನೋಡ್ಬೋದು. ಇವಾಗ ನಮ್ಮದು ಚಿತ್ರಾನ್ನ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ನೋಡಿರಿ, ನಾನು ತುಂಬ ಎಣ್ಣೆನೂ ಹಾಕಿಲ್ಲ. ಇದು ನಾನು 4 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ಇದು ಚಿತ್ರಾನ್ನ ನೋಡ್ಬೋದು ನೀವು, ಬಿಡಿ ಬಿಡಿಯಾದಂಥ ಒಳ್ಳೆ ಉದುರಿನ ಚಿತ್ರಾನ್ನ. ನಾನು ಇದನ್ನು ಸ್ವಲ್ಪ 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತೀನಿ. ಅಂದರೆ ನಮಗೆ ಬಿಸಿ ಆಗಬೇಕು ನೋಡ್ರಿ. ಹಾಗಾಗಿ ಈಗ ಒಂಚೂರು ಬಿಸಿಯಾಗಿದೆ, ಸ್ವಲ್ಪ ಬಿಸಿ ಬಿಸಿ ತಿನ್ನಬೇಕಲ್ಲ, ಅದಕ್ಕಾಗಿ ನಾನು 2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ತೇನೆ. ನೀವು ನೋಡ್ಬೋದು ನಮ್ದು ಈಗ 2 ನಿಮಿಷ ಆಗಿದೆ. ನಾನು ಇದನ್ನು ಇನ್ನೊಂದು ಸರ್ತಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದ್ರಿ, ನಮ್ಮದು ಚಿತ್ರಾನ್ನ ರುಚಿಯಾದಂಥ ಚಿತ್ರಾನ್ನ ರೆಡಿ ಆಗಿದೆ. ಇದಕ್ಕೆ ನಾನು ಈ ಟೈಮ್ನಲ್ಲಿ ಇವಾಗ ಇದು ರೆಡಿ ಆಗಿದೆ ನೋಡ್ರಿ. ಈಗ ನೋಡ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡ್ರಿ. ಇವಾಗ ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾದಂತಹ ಒಂದು ಚಿತ್ರಾನ್ನ ರೆಡಿಯಾಗಿದೆ. ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೇನೆ. ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಒಳ್ಳೆ ಒಂದು ರುಚಿಕರವಾದಂತಹ ಒಂದು ಚಿತ್ರಾನ್ನ ನಿಮಗೆ ಒಂದು 5 ನಿಮಿಷದೊಳಗೆ ಆಗುವಂತಹ ಒಂದು ಚಿತ್ರಾನ್ನ ಆಗಿದೆ ನೋಡ್ಬೋದು. ಈಗ ನೋಡ್ಬೋದು ನೀವು, ನಾನು ಇದಕ್ಕೆ ಚಿತ್ರಾನ್ನವನ್ನು ಮಾಡಿಟ್ಟಿದ್ದೆ ನೋಡ್ರಿ. ನಾನು ಈ ಥರನೇ ನಮ್ಮದು ಒಳ್ಳೆಯ ಒಂದು ಚಿತ್ರಾನ್ನ ನೋಡ್ಬೋದು ನೀವು, ರುಚಿಯಾದಂಥ ಒಂದು ಚಿತ್ರಾನ್ನ ರೆಡಿ ಆಗಿದೆ. ನೀವು ನೋಡ್ಬೋದು ನಮ್ಮದು ಚಿತ್ರಾನ್ನ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.